ಹಾಗಾದರೆ ಈ ಸಮರದ ಧರ್ಮದ ಕಾರಣಾಂತವೇನೆಂದು ಕೇಳಿದ ದೇವ ಭೂಮಿಯಪ್ರಭಾವ ಗೋಮತಿ ಈ ಸುಂದರವಾದ ಮಧ್ಯಕ್ಕೆ ಬಂದ ಕಾರಣವೇನೆಂದು ಕೇಳಿದೆಯಾ ಸಾರಥ್ಯ ಆಗಾದರೆ ಅತ್ತ ಎತ್ತ ನೋಡಿದ್ರೆ ಚಿತ್ತ ಬಿಟ್ಟಿತು ಅದೇನು ದೇವ ಅಮರಾವತಿಯ ಇಂದ್ರ ಮಹಾರಾಜನ ಉದ್ಯಾನವನ್ನು ಚಂದದಿಂದ ವೃತ್ತಿ ಮಾಡಲಿಕ್ಕೆ ಬಣ್ಣವಾದ ಕಂಡಿಯ ನಮ್ಮ ಗೋಮತಿ ಈ ಪೀಠವನ್ನು ಜಾಗೃತಿ ಹೂವಿನ ಹಾಕೊಡ್ತಿದ್ರೆ ಹೀಗೆ ನಮ್ಮನ್ನು ಕರೆಸಿದ ಕಾರಣವೇನು ರಾಜ ಚೆನ್ನಾಗಿ ನೋಡಿದ್ವಿ ಅದು ಮಂಡಪವು ಚೆನ್ನಾಗಿ ನೋಡಿದ್ವಿ ಅದನ್ನು ಎಲ್ಲ ಮುಂದೆ ಚೆನ್ನಾಗಿ ಕಂಡಿ ಅವರ ಚಿತ್ರಸೇನ ಮಹಾರಾಜ ಬಂದ್ರೆ ಮನದಲ್ಲಿರುವ ಫಲಾದಿಗಳು ಪುಷ್ಪಧಾನ್ಯಗಳು ಮಂಟಪಾದಿಗಳು ಪರಿಪಾಲಿಸಿದಂತಿರುವ ಜಾಗೃತಿಕವಾಗಿ ನಮ್ಮ ಆರೋಗ್ಯವಾಗಿ ಚೆನ್ನಾಗಿ ಕಾಪಾಡುವಂತ ನಮ್ಮ ಪುರುಷನ ಹೋಗಲು ಈ ಕ್ಷಣ ನಮ್ಮ ರಾಜ್ಯನ ಆಜ್ಞಾಯಿತು ಸುಂದರವಾದ 90 ತೋರಣಗಳನ್ನು ಬಂಧಿಸು ಕನ್ನಡಿಗಳನ್ನು ಜೋಡಿಸು ಸೂಟಿಯಿಂದ ರಥವನ್ನು ಬಿಡುಬಿಡ ಸಾರಥ್ಯ ಗದ್ದಲಿರುವುದಲ್ಲ ಎಲ್ಲಿ ನೋಡಿದರಲ್ಲಿ ರಥ ರಂಗ ಮೇರು ತಪ್ಪಿನ ಸಮುದ್ರದ ದೇವಸ್ಥಾನ ವರ್ಷದ ಇವರು ತಾವು ದೇಶದ ರಾಜರು ತಾವು ದೇಶದಿಂದ ಬಂದರು ಏನೋ ಕಾರಣ ಕಳಗಳನ್ನು ಕೀಳುತ್ತಾ ಹೂಗಳ ಮರಿಯುತ್ತ ಪಕ್ಷಿಗಳನ್ನು ಕೊಲ್ಲುತ್ತಾ ಮೃಗಗಳನ್ನು ಬೆರೆಸುತ್ತಾ ಆಜ್ಞೆಯಿಂದ ಇವರನ್ನು ಪ್ರವೇಶ ಮಾಡುವ ಸಾರಥ್ಯ ಇವರನ್ನು ವಿಚಾರ ಮಾಡುವ ಸಾರಥಿ ಹೋಗುವ ಜಾಗೃತ ಇಂದ್ರ ಮಹಾರಾಜನ ಇವನದು ದಾರು ಬಂದ ಕಾಲಕ್ಕೆ ಇವನದು ಬಿಡಬೇಕೆಂದು ಬ್ರಹ್ಮರಾಜನಾದ ರಾಜಾಧಿರಾಜ ಚಿತ್ರಸೇನ ಮಹಾರಾಜನ ಒಪ್ಪಿಸಬೇಕೆಂದು ಆಜ್ಞೆ ಕೈಗೊಂಡಿರೋಣ ನಿಮ್ಮನ್ನು ಬಿಡದೆ ನಮ್ಮ ರಾಜ್ಯದಲ್ಲಿ 5 ವರ್ಷ ಮಾಡುವೆ ನಮ್ಮ ವಾಕ್ಯದಂತೆ ಬಂದಿರುತ್ತದೆ ಇಲ್ಲ ಆಯ್ತು ಕಂಡರೆ ಕೊಲ್ಲದ ಬಿಡಲಾರನ್ನು ಕಡಿಲಾರ ಹದಮರೆ ಕಡಿದು ಚಿತ್ರ ಮಾಡುತ್ತಿದ್ದರೆ ಇವನ ಪಟ್ಟಣ ಬರಲಿ ಇವನ ಹಣಿಗಳ ಸುಣ್ಣದ ಪಟ್ಟಿಯ ಬರೆದು ಬಂದವ ಮಾಡಬೇಡ ಅಪ್ಪನ ಪ್ರಕಾರ ಸೊಲ್ಲು ಸಲ್ಲಿದ ಹುಲ್ಲು ಒದರವನ ಇವನ ಹಲ್ಲು ಮರಿದು ಸೊಲ್ಲಾಡಿಸಿದ ರಾಜ ನಮ್ಮ
ಎಲೆ ಭ್ರಷ್ಟ ನೀವು ಬಾಯಿಗೆ ಬಂದಂತೆ ಬಗಲುವಿರಿ ಮೂರ್ಖ ಇದು ಹಲವಾರು ಪಿತ್ತ ತಲ್ಲಿಗೆ ಆಗಿದೆ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ಬಂದ ಆರಿಸಿಬಿಡುವುದರಿಂದ ಅದರ ಪ್ರಕಾರವಾಗಿ ಯುದ್ಧಕ್ಕೆ ನಿಲ್ಲ ವರ್ತಮಾನೆಯನ್ನ ಮುಂದೆ ಬಿತ್ತರಿಸ ಮಂತ್ರಿ ಅದು ಕೃಷಿರಿದೆ ಅದೇನು ಮಂತ್ರಿ ನಮ್ಮ ಹತ್ತದಲ್ಲಿರುವ ತರಹದ ತೋರ್ಪಗಳ ಕೆತ್ತಿದರು ಆಸ್ಕೆ ಮಾಡಿ ಮಲಗಿದರು ಅವರ ಅಟ್ಟಾಸ ಎಷ್ಟಂದೇಳಿದೆ ಈ ವನದೋಳಿರ ಬೇಡಂದೆಷ್ಟಕ್ಕೆ ನನ್ನನ್ನು ಒಡೆದು ಬಿಟ್ಟು ಚಂಡಿಗೆ ಕೈಕೊಟ್ಟು ತಪ್ಪಿದ ರಾಜ ಸಾಂದ್ರಗಳು ನಿನ್ನ ತಲೆಯ ಬೋಳಿಸಿ ಮುಖಕ್ಕೆ ಮಸಿಯ ಮಚ್ಚಿ ನಾಚಿಕೆಗೆ ಸುಣ್ಣವ ಮಚ್ಚ ಮುಂದೆ 3 ಪಟ್ಟಿ ತೆಗೆದು ಈ ರೀತಿಯಾಗಿ ನಿನ್ನ ಮರ್ಯಾದೆ ನಷ್ಟಗೊಳಿಸಿದ ಆ ದುಷ್ಟಾತ್ಮನ ಮಂತ್ರಿ ಆ ಬ್ರಹ್ಮನ ಮರೆ ಹೋಗಲಿ ಅಷ್ಟದಿಕ್ಪಾಲಕರ ಪಟ್ಟಣ ಒಳಗಲಿ ಈ ಪಾತಾಳಕ್ಕೆ ಹೋಗಲಿ ಈ ತಿಳಿಸಿದ ದಕ್ಷಿಣಾದ ಸಿದ್ದೇಶ್ವರ ರಾಣಿಯಾಗಿಯೂ ಹಾಗಾಗಿ ನಮ್ಮ ಕುಟ್ಟಿ ತಟ್ಟನೆ ಪಟ್ಟಣಕ್ಕೆ ಸೇರಿಸುತ್ತೇವೆ ಮಂತ್ರಿ ಜಾಗೃತಿಯಿಂದ ಹೇಳು ಎನ್ನ ಕಟ್ಟದಿಂದ ಅವರ ಶರೀರವನ್ನು ಕತ್ತರಿಸಿದಂದು ಅಡಿಗೆ ಉದುರಿಸಿ ಅವರ ಶರೀರವನ್ನು ಕತ್ತರಿಸಿ ಪರಶಿವನ ರುಂಡ ಮಾಡಿ ಒಪ್ಪಿಸೋಣ ಜಾಗೃತಿಯಿಂದ ಒಪ್ಪಿಸೋಣ ಏನು ಈ ಕ್ಷಣ ನಾನು ಬಂದು ಬಾರು ಮಾಡಿ ಅವರ ಅಭಿಮಾನಿಗಳ ಕಡೆಗೆ ಸೇರಿಸಬೇಕು ಎನ್ನಿಂದ ಆಗಲಿ ರಾಜ ನನ್ನ ಹದಮನ ಇಂಥ ಅಪಕೃತ್ಯಗೈದೇನೆ ಎನ್ನ ಯುದ್ಧಕ್ಕೆ ಬರ ಹೇಳಿದ್ದೇನೆ ಮರ್ಮಗೇಡಿ ದುರ್ಮತಿ ದುರ್ಯೋಧನ ದುಷ್ಟತನ ನೋಡಿದ್ಯಾ ನಮ್ಮ ವನವನ್ನು ಹಾಳು ಮಾಡಿ ನಮಗೆ ಅವಮಾನ ಮಾಡಿದ ಇಂಥ ದುರಾತ್ಮನ ಶಿರವನ್ನು ತೆಗೆದು ಆಲಸ್ಯಕ್ಕೆ ಕಲಾ ಸಾರಥಿ ಇವತ್ತು ನಮ್ಮ ಸೈನ್ಯವೆಲ್ಲ ಸಿದ್ಧವಾಗಿ ಕೌರವನ ಯುದ್ಧಕ್ಕೆ ಹೋಗಬೇಕೆಂದು ಜೈ ಬೇರಿ ಹಿಡಿದ ಸಾರಥಿ ಅತಿ ಜಾಗೃತಿ ಸರ್ರನೆ ಕುಳಿದು ಬಂದು ಸ್ಮರಣೆ ಮಾಡಿವೆ ಮಂತ್ರ ಅಸ್ತಿರಾವತಿ ಅಮ್ಮನಿಗೆ ವಾಸ ಮಾಡಿಕೊಳ್ಳೋಣ ಕೃಷ್ಣನು ಮಾಡಿದ ಹೋಗಿ ಕಾಣದೊಡಾದಿಗಳನ್ನು ಯುದ್ಧಕ್ಕೆ ಬರೆಯುವ ಕೃಷ್ಣ ಹೋಗೋಣ ನಡೆದ ಕ್ಷಣ ಆಹೋ ಮಂತ್ರ
ಮಾತನಾಡುವ ಬಣ್ಣ ಸಹಜವಾಗಿ ಆಗುವುದಿಲ್ಲ ಮೂರ್ಖ. ಗಂಡುಗಳಿಗಳೆಂಬ ಜಗತ್ಪಂಡರನ್ನು ರಣಮಂಡಲದಲ್ಲಿ ಮುಂದೆಯನ್ನು ಭೂಮಂಡಲಕ್ಕೆ ದಂಡಗಳೇ ಚಂಡವರ ಚಂಡ ಅತಿ ಮೀರಿ ಮಾರ್ತಾಂಡ ಭುಜಬಲ ದಂಡನಂ ಕಂಡ ಕಂಡಾಗಿ ಕೀಳು ಮಾತನಾದ ಈ ಆಸು ನಿನ್ನ ನಾಲಿಗೆ ಬಂಡ ವೃತ್ತಸರು ಮೆಚ್ಚುವಂತೆ ನಿನ್ನ ಪಕ್ಕೆಲುಬುಗಳು ಚಟ್ಟನೆ ಮುರಿದು ಕಟ್ಟಡನೆ ಕಡಿದು ನೀನು ಕುರುಗುಂಡಲೇಶ್ವರನ ಮೆಚ್ಚುವಂತೆ ನಿನ್ನ ಪಕ್ಕೆಲುಬುಗಳು ಚಟ್ಟನೆ ಮುರಿದು ಕೂತಡ ಕುದಿಸಿದೆ ನೀನು ಗಂಡುಗಲೇ ಆದರೆ ರಣಮಂಡಲದಲ್ಲಿ ಹೆಣ್ಣ ಕೂಡ ಸಮದಂಡಿಯಾಗಿ ಯುದ್ಧ ಮಾಡು ವಿಕ್ರಮನನ್ನು ಲಕ್ಷ್ಯಕ್ಕೆ ತಾರದೆ ಆಲಸ್ಯ ಮಾಡುವ ಬಂಡ ಬಂಡ ಹಂಚು ಕನ್ನಡ ನಿನ್ನಂತ ಅದಮನ ಕೂಡ ಕದನ ಮಾಡುವುದು ಸರ್ವದನಿಗೆ ಅದಕ್ಕೆ ಜನರೇ ಬಂಡ ಅದಮ ನಿನ್ನ ಹಡನ ಯುದ್ಧವ ಮಾಡುವುದು ಎದಕ್ಕೆ ಭೂಷಣವಾಗದ ಅಷ್ಟದಿಗ್ಬಾಲಕರು ಸಾಹಿತ್ಯವಾಗಿ ಸ್ವರ್ಗಕ್ಕಾಧಿಪತಿಯಾದ ದೇವೇಂದ್ರವರೇ ದುರಾತ್ಮಕ ಮತ್ತೊಮ್ಮೆ ಬಾಯಿ ಎತ್ತಿದರೆ ನಿನ್ನ ಅದೃಷ್ಟನಂತ ಕಾಕಿರ ಉಚ್ಚ ಇಂಥ ಹುಚ್ಚು ಮಾತುಗಳನ್ನು ಎಚ್ಚರಿಸಿದ್ರೆ ನಿನ್ನ ಪಕ್ಕೆ ಎಲುಬುಗಳು ನುಚ್ಚು ನೋರಾಗುವಂತೆ ಎಚ್ಚರಿಸಿದ ಪ್ರಶ್ನೆ ನೀನು ಯಾವ ದೊಡ್ಡ ಸಂಪನ್ನ ನೀನೇ ದೊಡ್ಡ ಸಂಪದಲ್ಲೇ ಮೂರ್ಖ. ಧರ್ಮಿಷ್ಠರಾದ ಪಾಂಡವರು ವೈರು ತಮ್ಮ ತೊಟ್ಟು ಆ ಕೆಟ್ಟ ಕೌರವನ ಮನೆಗೆ ಸೇರಿ ಅವರ ಸೇನೆ ಆಶ್ಚರ್ಯಕ್ಕೆ ತಕ್ಕಂತೆ ಮಾತನಾಡುವ ಮೂರ್ಖ ಸಹಜವಾಗಿ ಮಾತನಾಡಲೇ ಬಂಡ ಭ್ರಷ್ಟ ನೀಚವಲ್ಲವರಾದ ಕೌರವನಿಗೆ ವಶ್ಯನಾದ ಬಲ್ಲಿದರು ಗಂಧರ್ವರು ಬಂದು ಅಡ್ಡ ಬಿದ್ದು ಚಂಡ ಮೂರ್ಖ. ಈ ಸಲ ಅಪರಾಧವನ್ನು ಎಷ್ಟಕ್ಕೆ ಮನ್ನಿಸಿ ಮತ್ತೊಮ್ಮೆ ಇಂಥ ಮಾತುಗಳನ್ನು ಆಡಿದರೆ ಅವನ ತಂದೆ ಮಾತನಾಡುವ ತುಚ್ಛ ಅದೇ ಪ್ರಕಾರವಾಗಿ ಇದ್ದಕ್ಕಿದೆ ಪಾಮರ ಶ್ರೇಷ್ಠನಿಂದ ಅಪರ. ಅದೇ ಪ್ರಕಾರವಾಗಿ ಇದ್ದಕ್ಕೆ ನೆಲ ಬಂಡ ಆಸ್ಪರು ಆದ್ದರಿಂದ ಭಕ್ತ ಜನಪ್ರಿಯನಾದ ಸದಸ್ಯರಾದ ತಪಸ್ಸನ್ನು ಮಾಡಿ ಮಾಯ ಜಾಲದಿಂದ ಆ ಭ್ರಷ್ಟ ಕೌರವನನ್ನು ಸೈನಿಕನು ಸಾರಥಿ ಮಾಡುವ ಶಿವನ ಇನ್ನ ಹತ್ತಿ ಇಲ್ಲದ ಬಿಡಿ ನದಿಗಳ ಪಾಡಲಿಕ್ಕೆ ನಿನ್ನ ನಾಡಿಗೆ ಭಕ್ತರಾಗಲೇ ನಿನ್ನ ಗುಂಡಿಗೆ ನಡುವಂತೆ ಹಿಂದೆ ದಂಡಕ್ಕೆ ಹಾಗೆ ಮಾಡುವನು ಈ ಹದನ ಹಿಡಿದು ನಮ್ಮ ಆಸ್ತಿಗಾಗಿ ಹಿರಿಯ ಬಂದ ಹುಲಿಯ ಮುಂದೆ ಸಫಲವಾಗುವುದೇ ನೀನು ನನಗೆ ಸಮಾನ ಎಲ್ಲ ಬಿಲ್ಲಿನ ಪ್ರತಾಪದ ಭಯವೇನಿಗೆ ಸ್ವಲ್ಪ ಹೋಗಲಿಲ್ಲ ಬಿಲ್ಲಿನ ಪ್ರತಾಪದ ಸ್ವಲ್ಪ ಚಿಂತನೆ ಬಂಡ ಇದು ನಿನ್ನ ಬಿಲ್ಲುಗಳು ನನ್ನ ಹಬ್ಬದ ಸಣ್ಣ ಹುಡುಗಿ ಸಮಾನ ಬಂಡ ಹಿಂದಕ್ಕೆ ದ್ರೌಪದಿಯ ಸ್ವಯಂವಸ್ತ್ರದಲ್ಲಿ ಸ್ವಯಂವರದಲ್ಲಿ ನಿನ್ನ ಬಿಲ್ಲಿ ಹತ್ತಲಿಕ್ಕೆ ಹೋಗಿ ಹೊಡೆ ಮೇಲೆ ಹಾಕಿಕೊಂಡ ಬಿದ್ದ ಹೇಳಿದ್ದೀನಿ ಬಂಡ ಆದಿಶೇಷನೆಂಬುವನು ಹಾದಿನ ಕಂಬಕ್ಕೆ ಕಟ್ಟಿ ಹಾಕಿ ನಿನ್ನ ಹೆಂಡತಿಯನ್ನು ಮಾನವನ್ನು ಮಾಡುವ ಕಾಲದಲ್ಲಿ ಈ ಇಲ್ಲದ ಪೌರುಷ ಆಗಿಲ್ಲದ ಪೌರುಷ ಗೆಳೆದು ಬಂದರೆ ಕೌರವ ನಿನಗೆ ತಕ್ಕ ಸಮೂಹ ಭಕ್ತ ಸ್ವರೂಪವಾದ ನನ್ನ ಬಾಣದ ತುದಿಗೆ ತುತ್ತಾಗೆ
ಹಾಳು ಮಾಡಿಬಿಟ್ಟು ಅದಕ್ಕಾಗಿ ಬಂದಿರೋದು ನಿನಗೆ ಈ ಸ್ಥಿತಿ. ಬಿಡದೆ ಅರ್ಥಕ್ಕೆ ಬಂದಿತ್ತು ಲೋಕದ ಹಾಗೆ ಬಿಡಿಸು ಸಾರಥಿ ಸೈನ್ಯವೆಲ್ಲ ಎಲ್ಲಿ ಹೋಯಿತು? ಅಲ್ಲದೆ ಎಲ್ಲ ಅರಮನೆಯಲ್ಲಿ ನಾಯಿಗಳು ಎಲ್ಲಿಗೆ ಹೋಗಿರಬಹುದು? ಹುಣ್ಣು ಚೆಂಡು ಸುಖಪಟ್ಟು ಅಲ್ಲದ ಉಪಕರಣ ಮುರಿತು ಇಂಥ ಕಷ್ಟಕ್ಕೆ ಒಪ್ಪಿಸುವುದರೆ ಜನ ಸಾರಥಿ ಪ್ರಾಣಿಗಳು ಹೋದರೂ ಹೋಗಬಹುದು. ಹೊರ ಹುಟ್ಟಿದವನಾದ ದುಶ್ಯಾಸನಿಗೆ ಹೇಗೆ ಕಾಲ ಎದ್ದಿರಬಹುದು? ತನ್ನ ಸುಖ ಲೋಕ ಸುಖ ಅಂತ ಹಾಗೆ ನನ್ನ ಅನುಭವಕ್ಕೆ ಬಂದಿತು. ಅದರ ನಾನು ಈಗ ಎಲ್ಲಿ ಮಾಡಿದ ಗೋರಿಗಳು ಚೆನ್ನಾಗಿವರು ಎನ್ನ ಪತಿಯ ಸೆರೆಯನ್ನು ಬಿಡುವೆಂದು ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು ಅಣ್ಣ ರಾಜಾಗ್ರಿಗಣ್ಯ. ಅಮ್ಮ ಭಾನುಮತಿ, ಚೆನ್ನಾಗಿದ್ದ ವ್ಯಕ್ತಿಯಿಂದ ಕವರವನ ಸೆರೆಯನ್ನು ಬಿಡುಗಡೆ ಮಾಡೆಂದು ಬೇಡಿಕೊಳ್ಳೋದಕ್ಕೆ ಬಂದಿದೆಯಲ್ಲ. ತಕ್ಕ ಪ್ರಾಶಿತ ಮಾಡಿದ ಬಿಡುವುದೇ ಸತ್ತಾವತೆ ಮಾತಾಡಲು ಸಾಧ್ಯವಿಲ್ಲ. ಉಡುಪತಿಯ ಸತ್ಯವಾದ ಭಾನುಮತಿ ಹಾಗಾದ್ರೆ ಇದಲ್ಲದೆ ಮತ್ತೆ ಕೇಳು. ಅದೇ ಚೆನ್ನಾಗಿ ನಾನು ಬೇಡಿಕೊಳ್ಳುವೆ. ನಾವಂತೂ ಮಾನವರು, ನೀವಂತೂ ದೇವತರು. ನೀವು ಮಾನವರು, ನಾವು ದೇವತರು. ಈ ಅರಮನೆಗೆ ಏದಕ್ಕೆ ತಿಳಿಯಲಿಲ್ಲ? ನಮಗೂ ನಿಮಗೂ ಯುದ್ಧ ಮಾಡುವುದು ಸರಿ ಕಾಣದು. ನಿನಗೆ ಕರಮುಗಿದು ಬೇಡಿಕೊಳ್ಳುವೆನು, ಎನ್ನ ಪತಿಯ ಸೆರೆಯನ್ನು ಬಿಡು ಅಣ್ಣ ರಾಜಾಗ್ರಿಗಣ್ಯ. ಅಮ್ಮ ಭಾನುಮತಿ, ನಿನ್ನ ಗಂಡನ ಬಿಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ನೀನು ಎನ್ನ ಕೇಳೋದು ತರವಲ್ಲ. ನಿನ್ನ ಗಂಡನ ಬಿಟ್ಟರೆ ಈತನಿಗೆ ಮಾಡುವ ಶಿಕ್ಷೆ ದೇವೇಂದ್ರ ನನಗೆ ಮಾಡುವನು. ಆದ್ದರಿಂದ ಅವನನ್ನು ಬಿಡಲಾರನು.
ಭಾನುಮತಿ ಅಣ್ಣಯ್ಯ ಸುಮ್ಮನೆ ನಿನ್ನ ಪಟ್ಟಣಕ್ಕೆ ಹೋಗು. ನಮ್ಮ ವನವನ್ನು ಹಾಳು ಮಾಡಿ ನಮ್ಮ ವನಪಾಲಕರಿಗೆ ಅವಮಾನ ಮಾಡಿ ನಮ್ಮ ಕಾಲಕ್ಕೆ ಎದುರಿ ಕಲಂ ಮಾಡಿದನಲ್ಲ ಭಾನುಮತಿ. ಎಷ್ಟು ಮಾತ್ರಕ್ಕೆ ಈ ನರ ಹಣಮನ ಭಾನುಮತಿ ಅಣ್ಣಯ್ಯ ಅದೇ ಚೆನ್ನಾಗಿ ಆದರೆ ನಾನೇನು ಮಾಡಲಿ? ನಿನ್ನ ಪತಿಯು ಸಾಮಾನ್ಯನಲ್ಲ. ನಿನ್ನ ಪತಿಯನ್ನು ಬಿಡುವುದಕ್ಕೆ ನನಗೆ ಅಧಿಕಾರವಿಲ್ಲ. ಮಾ ಭಾನುಮತಿ, ನಿನ್ನ ಗಂಡನೇ ಬಂದು ದೇಶ ಬಳಸಿಕೊಂಡನಲ್ಲ ಭಾನುಮತಿ. ಶಿಶುಕರ ಮಾತು ಕೇಳಿ ಮೋಸದ ಸೂತ್ರವನ್ನಾಡಿ ಪಾಂಡವರ ರಾಜ್ಯವನ್ನು ತೋರಿಸಿ ದ್ರೌಪದಿಯ ವಸ್ತ್ರಮಾನ ಮಾನಭಂಗ ಮಾಡುವ ಕಾಲದಲ್ಲಿ ನೀನೆಲ್ಲಿಗೆ ಹೋಗಿದ್ದೆ ಮಾ ಭಾನುಮತಿ? ನಮ್ಮ ವನವನ್ನು ಹಾಳು ಮಾಡುವ ಕಾಲದಲ್ಲಿ ನೀನೆಲ್ಲಿಗೆ ಹೋಗಿದ್ದೆ? ಈಗಿದ್ದ ಬುದ್ಧಿಯು ನಮ್ಮ ವನವನ್ನು ಪಕ್ಕ ಕಾಲದಲ್ಲಿ ಇದ್ದಿದ್ದರೆ ನಿಮಗೆ ಈಗ ಚೋಳ ಬರ್ತಿರ್ಲಿಲ್ಲ ಮಾ ಭಾನುಮತಿ. ಆದ್ದರಿಂದ ನೀನು ನನ್ನನ್ನು ಬೇಡಿಕೊಳ್ಳೋದಕ್ಕೆ ಬರ್ತಿದ್ದಿಲ್ಲ. ನಿನ್ನ ಗಂಡನ ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಅದು ಯಾತಕ್ಕೆಂದರೆ ತತ್ಪುರುಷನ ಪಾಪಾಗ್ನಿಗೆ ಪಾತ್ರನಾಗಿ ಏಳನೇ ಕೆಲಸ ಮಾಡಲಿಕ್ಕೆ ಶಕ್ತರಲ್ಲದೆ ಹೆಚ್ಚಿನ ಕೆಲಸದಾರಲ್ಲ. ನಿನ್ನ ಗಂಡನ ಬಿಡಬೇಕಾದರೆ ಈ ಸೃಷ್ಟಿಗೆ ಕರ್ತನಾದ ದೇವೇಂದ್ರನಿಗೆ ಹೋಗಿ ಬೇಡಿಕೋ. ನಮ್ಮ ಹೇತಕ್ಕೆ ಕಾಡುತ್ತೆ ಭಾನುಮತಿ. ದೇವನಲ್ಲಿ ಹೋಗುವುದು ಜಾಗೃತಿ. ಧರ್ಮಜ ಆದ್ದರಿಂದ ನನ್ನ ಪತಿಯ ಸೆರೆಯನ್ನು ಬಿಡಿಸಿಕೊಂಡು ಬಾ ಭಾವ ದಿವ್ಯ ಪ್ರಭಾವ. ಅಮ್ಮ ಗಂಧರ್ವರು ನಿನ್ನ ಪತಿನ ಸೆರೆ ಬಿಡಿದು ಒಯ್ಯುವ ಕಾಲದಲ್ಲಿ ದ್ರೋಣ, ಕರ್ಣ, ಶಕುನ, ಶಲ್ಯ, ಜಯದ್ರಥ ಮೊದಲಾದ ವೀರಾದಿ ವೀರರು ಏನು ಮಾಡುತ್ತಿದ್ದರು? ಒಟ್ಟಿಗೆ ಅನ್ನವಿಲ್ಲದಲ್ಲಿ ಅರಣ್ಯದಲ್ಲಿ ಅಂಡ ಕಾಯಿ ತಿಂದು ಜೀವಿಸುವರು ನಮ್ಮಂಥವರು. ಆ ಗಂಧರ್ವರಿಂದ ನಿನ್ನ ಪತಿನ ಕಾಪಾಡಲು
ತಪ್ಪು ನಮ್ಮಿಂದ ಆಯ್ತು. ಇದಕ್ಕೆ ನಾನು ಏನು ಮಾಡಲು ಸುಮ್ಮನೆ ಹೋಗಮ್ಮ ಭಾನುಮತಿ. ಅಹೋ ಮಾವಯ್ಯ, ಅಹೋ ಭಾನುಮತಿ, ಹೇಳಿದನೆ ಕೇಳು. ಅದೇ ಮಾತು ಕಟ್ಟಿ ಹೊಯ್ದಿರುವನು ಆ ಚಿತ್ರಸೇನನು. ನನ್ನ ಗಂಡನನ್ನು ಬಿಡಿಸಿಕೊಂಡು ಬರಬೇಕು. ವಾಯುಪುತ್ರ, ಇದೇ ನನ್ನ ಚರಿತ್ರ. ಆಹೇ ಭಾನುಮತಿ, ಭಾವಯ್ಯ, ಆಹೇ ಭಾನುಮತಿಯಾದ ಭಾನುಮತಿಯ ವಾಯುನಂದನ, ನಮ್ಮ ನಡತೆಯಂತಂದರ ಕಷ್ಟ ಬಂದ ಕಾಲದಲ್ಲಿ ಕಂಠವರ ಕಾಲದ ಕೈಯಲ್ಲಿ ಅದು ಏನಂದರೆ ಹಿಂದಕ್ಕೆ ವಿಸರ ಕಜ್ಜಾಯವನ್ನು ತಿನ್ನಿಸಿ ಕಾಲಗಳನ್ನು ಕತ್ತಿರಿ ಕಾಲಮಣಿಯನ್ನು ಕಳಿಸಿರಿ. ಎಲ್ಲವನ್ನು ಅಡಿಗಿನ ಮನೆಯಲ್ಲಿಟ್ಟು ಅಗ್ನಿಯ ಮುಚ್ಚಿಸಿದಿರಿ. ಭಾನುಮತಿ, ನಾವೇನಿದ್ದರೂ ನಿಮ್ಮ ಸೊಲ್ಲು ಅಡಗಲಿಲ್ಲ. ನಿಮ್ಮಂತ ಪಾಪಿಗಳಿಗೆ ಉಪಕಾರ ಮಾಡಬಾರದು. ಅದು ಯಾತಕ್ಕಂದರೆ ಅದು ಚೆನ್ನಾಗಿ ಅದು ಯಾತಕ್ಕೆ? ಅಪಕಾರವಪ್ಪಿ ನೀಚನ ಉಪಕಾರಪ್ಪಿ ಜಾಯತೆ ಭಯಪ್ಪಣ ನಿಜಂಗಲಂ ಕೇವಲ ಶಾಸ್ತ್ರಂ. ಆದ ಇದರ ತಾತ್ಪರ್ಯವೇನೆಂದರೆ ಅದರ ತಾತ್ಪರ್ಯವೇನು? ಆಳ್ವಿಕೆ ಹಾಲಿ ಎರಡು ಸಾಕಿದರೆ ಮತ್ತಷ್ಟು ವಿಸವೃತ್ತಿಯಾಗುವುದೆಂಬುದಾದ ಮಾತು. ನೀಚರಾದ ನಿಮಗೆ ಉಪಕಾರ ಮಾಡಿದರೆ ಅಪಕಾರ ಮಾಡಿಬಿಡಿ. ನೀವು ಮಾಡಿದ ಅಪಕಾರವನ್ನು ಕೂಡ ನೆನೆಸಿಕೊಂಡರೆ ಎಲ್ಲರಿಗೆ ಸುತ್ತು ಅದೆಲ್ಲ ಹಾಗೆ ಈಗ ಅಣ್ಣನ ಹಾಗೆಯಲ್ಲಿ ಸಿಕ್ಕಿರುವ ಭಾನುಮತಿ ಅಮ್ಮ ಭಾನುಮತಿ, ನನ್ನದೊಂದು ಮಾತಿರುವುದು ನಡೆಸಿಕೊಡುವೆಯಾ? ಅದೇನು ಭಾನುಮತಿ, ಚೆನ್ನಾಗಿ ಹೇಳು. ಹೇಳಿದನೆ ಕೇಳು. ಅದೇನು ಚೆನ್ನಾಗಿ ಹೇಳು ಭಾನುಮತಿ. ಅಮ್ಮ ಭಾನುಮತಿ, ಚಿತ್ರಸೇನನು ಎಲ್ಲ ಪತಿಯ ಪಿಚಂಡಿಯನ್ನು ಕಟ್ಟಿ ಎಳೆದು ಒಯ್ದಿರುವನು. ನಿನ್ನ ಗಂಡನು ಮಾಡಿದ ಅಪರಾಧ ಎಷ್ಟೆಂದು ಹೇಳಲಿ ಭಾನುಮತಿ. ಆದ್ದರಿಂದ ನನ್ನ ಪತಿಯನ್ನು ಬಿಡಿಸಿಕೊಂಡು ಬಾ ಪಾರ್ಥ. 3 ಲೋಕಕ್ಕೆ ನೀನೇ ಅತಿ ಸಮರ್ಥ. ಅಮ್ಮ ಭಾನುಮತಿ, ನಿನ್ನ ಗಂಡನು ಮಾಡಿದ ದುರ್ವತನ ಕಣ್ಣು ದಾರು ಸಾರುತ್ತಾರೆ. ದೈತ್ಯವನದ ಬೀಗ ಮುದ್ರೆಯನ್ನು ಮುರಿದು ಪುಷ್ಪಗಳ ಹಾಸಿಗೆ ಹರಿದು ಹಾಸಿಗೆ ಮಾಡಿ ಮಲಗಿದಂತೆ
ಅವನ ಮಧ್ಯದಲ್ಲಿರುವ ಸರ್ವರ ಸೋಪಾನಗಳನ್ನು ಕಿತ್ತು ಹಾಳು ಮಾಡಿದ್ದರಂತೆ. ನಿನ್ನ ಗಂಡನ ಧೈರ್ಯ ಎಷ್ಟೆಂದು ಹೇಳಲಿ. ಅಮ್ಮ ಭಾನುಮತಿ, ಹೂವನಚಾರರು ಬಂದು ಕೇಳಿದರೆ ಅವರನ್ನು ಪರಿಶೀಲಿಸ. ಗಂಧರ್ವರು ನಿನ್ನ ಗಂಡನ ಭಯಕ್ಕೆ ಅಂಜಿ ಸುಮ್ಮನಿರುವರೆ ಅಣ್ಣನ ಕೂಡ ನಿಷ್ಠುರವಾಗಲಿಕ್ಕೆ ನಮಗೆ ಅದಕ್ಕೆ ಬೇಕು. ನಾವು ನಮ್ಮಣ್ಣನ ಆಜ್ಞೆಯಲ್ಲಿ ಸಿಲುಕಿರುವೆವು. ಬಲದ್ದರಾದ ಕರ್ಣ, ದ್ರೋಣ, ದುಶ್ಯಾಸನ ಮೊದಲಾದ ವೀರರು ಎಂಪರಕ್ಕೆ ಮೇಲಿದ್ದರು. ಅಂದ ಮೇಲೆ ತಾವು ಮಾಡುವ ಕಾರ್ಯವೇನಿರುವುದು ಭಾನುಮತಿ? ನಮ್ಮ ಬಿಡಿಸಿಕೊಂಡು ಬರದಿದ್ದರೆ ನಿನ್ನ ಪಾದದಡಿಗೆ ನನ್ನ ಪ್ರಾಣವನ್ನ. ಅಮ್ಮ ಭಾನುಮತಿ, ಹೇಳುವನು ಚೆನ್ನಾಗಿತ್ತು. ನೋಡಲಾರೆನು. ನಿನ್ನ ಗಂಡನನ್ನು ಬಿಡಿಸಿಕೊಡುವುದಕ್ಕೆ ತ್ರಿಲೋಕದ ವಿಕ್ರಮನಾದ ನನ್ನ ತಮ್ಮ ಅರ್ಜುನನ್ನು ಕಳಿಸಿಕೊಡುವೆನು. ಅಮ್ಮ ಭಾನುಮತಿ, ನಿನ್ನ ಪತಿನ ಬಿಡಿಸಿಕೊಡುವವರಿಗೆ ಒಟ್ಟಿಗೆ ಅನ್ನ ಹಾರಾದಿಗಳನ್ನು ಬಂಧಿಸುವುದಿಲ್ಲ. ಅಮ್ಮ ಭಾನುಮತಿ, ಸುಳ್ಳಲ್ಲ, ಚೆನ್ನಾಗಿ ಕೇಳು. ಒಂದು ವೇಳೆ ಪರ್ವತವು ಚಲಿಸಿದರೆ ಚಲಿಸಬಹುದು, ಸಮುದ್ರ ಮೇಲೆ ಕಟ್ಟಿ ಬಂದರೆ ಬರುವುದು, ಪರ್ವತವು ಕಡೆಗಲ್ಲಿನಲ್ಲಿ ಕಮಲವು ಮೂಡಿದರೆ ಮೂಡಬಹುದು. ಅಮ್ಮ ಭಾನುಮತಿ, ನಾನು ಆಡಿದ ಮಾತು ತಪ್ಪುವುದಿಲ್ಲ. ಈಗೋ ಇಡೀ ಭಾಷಣ ಕೊಡುವೆನು. ಹರಿಹರ ಗುರುಗಳ ಸಾಕ್ಷಿಯಾಗಿ ಈ ಮಾತು ತಪ್ಪುವುದಿಲ್ಲ. ಶಾಂತವಾದ ಭಾನುಮತಿ, ನಿನ್ನ ಪತಿನನ್ನು ಬಿಡಿಸಿಕೊಡುವನು. ಜಾಗ್ರತೆ. ಈ ಧರ್ಮಂಜನ ಮಾಡುವ ಕಾರ್ಯಗಳನ್ನು ನೋಡಿದ್ಯಾ? ಹುಟ್ಟಿಲ್ಲ ಘಾತಕನಾದ ಕೌರವನ ಹೆಂಡತಿ ಭಾನುಮತಿ ಬಂದು ಪ್ರತಿದಾನವನ್ನು ಕೇಳಿದರೆ ಇನ್ನು ಅವನ ಶರೀರವನ್ನು ಬಿಡಿಸುವ ತರಗ ತನು ಅನ್ನ ಪಾಲಗಳನ್ನು ತಮ್ಮ ಭಕ್ತ ಭೀಮಸೇನ ಈ ಧರ್ಮರಾಯನ ಮಾಡುವ ಕಾರ್ಯಗಳನ್ನು ನೋಡಿದರೆ ಉತ್ಕೃಷ್ಟ ಕೋಪ ಮುಖ್ಯದಲ್ಲಿ ಬರುತ್ತದೆ. ಏನು ದ್ರೌಪದಿ, ಆ ಬಂದ ಕೌರವನ ಮೀನಿಂದ ಬಂದು ಬಿಡದೆ ಇಲ್ಲವಾಗಿ ಆಹೋ ಹಣ್ಣನಾದ ಭೀಮಸೇನ, ಧರ್ಮಜನ ಗುಣಗಳನ್ನು ವರ್ಣಿಸಬೇಕಾದರೆ ತ್ರಿಗುಣ ರಹಿತರಿಂದ ಸಾಧ್ಯವಿಲ್ಲ. ಸಣ್ಣವರಾದ ನಮಗೆ ಈ ಪುಣ್ಯ ಮೂರ್ತಿಯ ಸದ್ಗುಣಗಳನ್ನು ವರ್ಣಿಸುವುದಕ್ಕೆ ಸಾಧ್ಯವಾಗಿದೆ. ಓಹೋ ಅಗ್ರಜ,
ಇದಕ್ಕೊಂದು ನೀತಿಯನ್ನು ಹೇಳ್ತೇನೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳತ್ತಮ್ಮ. ಅದೇನೆಂದರೆ ಖಂಡಂ ಖಂಡಂ ಪುನರಪಿ ಪುನರ್ಸ್ವಾಹ ಮೋಹ ದಗ್ಧಂ 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 ಪುನರಪಿ ಕಾಲಚಾನ ಗೃಹಶಾಲ ಪುನರಪಿ ಪುನರಪಿ. ಆಹೋ ಅಗ್ರಜ, ಇದರ ತಾತ್ಪರ್ಯವೆಂದರೆ ಕೊನೆಯ ಕಡೆಯಿಂದ ಬುಡದವರೆಗೆ ಕಡೆಗಳಿಗೆಯಿಂದ ಕಪ್ಪು ರುಚಿ ಜಾಸ್ತಿ ಇರುವುದು. ಬುಡದವರೆಗೆ ಸುಟ್ಟು ಸುಟ್ಟು ಕಾಸಿದರೆ ಬಂಗಾರದ ಕಾಂತಿ ಜಾಸ್ತಿ ಅವರು. ತೆಕ್ಕಿ ತೆಕ್ಕಿ ಎಷ್ಟು ಸಾರಿ ಅರೆದರು ಶ್ರೀಗಂಧದ ಸುವಾಸನೆ ಜಾಸ್ತಿ ಆಗುತ್ತದೆ. ಈ ಅಣ್ಣನಾದ ಧರ್ಮರಾಯನಂತ ಉತ್ತಮ ಸತ್ಯವಂತನ ಗುಣಗಳು ತುಂಡು ತುಂಡು ಮಾಡಿದರೂ ಬೆಂಕಿಯೊಳಗೆ ಸುಟ್ಟರು. ಎಷ್ಟು ಕಷ್ಟಪಡಿದರು, ಪರಿಪರಿಯಿಂದ ಕಾಡಿದರು, ಬೈದು ಬಡಿದರು. ಈ ಸತ್ಯವಂತನಾದ ಧರ್ಮರಾಯನನ್ನು ಕೊಂದು ಹಾಕುವನೆಂದು ಘರಾದಂಡವನ್ನೆತ್ತಿದರೆ ನಿನ್ನ ಬುದ್ಧಿಗೆ ನಾನೇನು ಹೇಳ. ಧರ್ಮವೇ ಜಯವೆಂದು ನಿರ್ಮಲ ಚಿತ್ತನಾದ ಧರ್ಮರಾಯನಲ್ಲಿ ಲೇಸಾದರ ದೋಷವಿಲ್ಲ. ಆಹೋ ಅಗ್ರಜ, ಕುರುಪತಿ ಪರಿಪರಿಯಿಂದ ಕಷ್ಟಪಡಿಸಿದರೆಂದು ಮರುಗುವ ಜೊತೆಗೆ ಸೃಷ್ಟಿಪತಿಯಾದ ಶ್ರೀಕೃಷ್ಣನು ರಕ್ಷಿಸುವನು. ಎಷ್ಟು ಮಾತ್ರಕ್ಕ ಅಣ್ಣನ ದುಡುಕು ಮಾಡಿದರೆ ಭೀಮಸೇನ ಮಾಡಿದ ಅಣ್ಣನ ಮಗ ಈಗಿನ ವೇಳೆಯಲ್ಲಿ ಹೇಳುವುದೇನೆಂದರೆ ಸೃಷ್ಟಿಗಳ ಶ್ರೇಷ್ಠರು ತಮ್ಮ ಗುಣಗಳನ್ನು ಬಿಡುವುದಿಲ್ಲ. ಅನ್ಯರ ಗುಣಗಳನ್ನು ನಮಗೆ ಹೇಳಕ್ಕೆ ಬೇಕು. ಶ್ರುತಿ ವಾಕ್ಯ ಉಂಟು. ಆದ ಕಾರಣ ನಾವಾದರೂ ನಮ್ಮ ಗುಣಗಳನ್ನು ರಕ್ಷಿಸಿಕೊಳ್ಳಬೇಕು. ಅನ್ಯರ ಗುಣಗಳನ್ನು ನಮಗೆ ಹೇಳಕ್ಕೆ ಬೇಕು. ಆಹು ತಮ್ಮ ಭೀಮಸೇನ, ಅಗ್ರಜ, ಎನ್ನ ಮೇಲೆ ಸಿಟ್ಟಿದ್ದರೆ ಏನಾದರೂ ಮಾಡಿ ಸಿಟ್ಟು ತೀರಿಸಿಕೊಳ್ಳಬಹುದು. ಈ ಶಾಂತಿಯಂತಾಳು. ಆಹೋ ತಮ್ಮ ಫಲ್ಗುಣ, ಆಹೋ ಧರ್ಮವಂದನ, ಇಂದಿನ ದಿನ ಈ ತರಣಿ ಮನೆಯಾದ ಭಾನುಮತಿ ಅಪರಮಿತ ದುಃಖವನ್ನು ನೋಡಲಾರೆನು. ಇವಳ ಪತಿಯನ್ನು ಬಿಡಿಸಿಕೊಡುವನೆಂದು ಮಾತು ಕೊಟ್ಟಿರುವನು. ತಪ್ಪಿದರೆ ನಮಗೆ ಆನೆ ಬಂದಿತ್ತು. ಈ ಕ್ಷಣವ ಹೋಗಿ ಚಿತ್ರಸೇನರೊಡನೆ ಯುದ್ಧ ಮಾಡಿ ಕುರುಪತಿಯನ್ನು ನನ್ನ ಸಮಿತಿಯಲ್ಲಿ ತಂದು ನಿಲ್ಲಿಸು. ಕರ್ಣ, ದ್ರೋಣ, ಶಕುನಿ, ಶಲ್ಯ, ಜಯದ್ರಥ ಮೊದಲಾದ ವೀರಾದಿ ವೀರರು ಸೆಡ್ಡ ರಥಿಕರಲ್ಲದೆ 100 ಮಂದಿ ಕೌರವರ ಕಡೆ ಬಿಡುವಂತೆ ಜೈಶಾಲೆಯು ಓಡಿ ಬಾ ಕಿರೀಟಿ. ತ್ರಿಲೋಕದಲ್ಲಿ ಯಾರು ಸಾಟಿ. ಶೀಘ್ರವಾಗಿ ನನಗೆ ಅಪ್ಪಣೆಯನ್ನು ಕೊಡುಗಳು. ಆ ಕಡು ದುರದ ಗಂಧರ್ವನ ಸಿರ ಕಡಿದು ಮಂದಮತಿ ಕೌರವನಂ ತಂದು ನಿನ್ನ ಪಾದ ಸನ್ನಿಧಿಯಲ್ಲಿ ಕೆಡವೇನು. ಬಂಧುರ ಬಲದಿಂದನಾದ ನಿನ್ನ ತಮ್ಮನ ಪರಾಕ್ರಮವನ್ನು ನೋಡ. ಗಂಧರ್ವನ ಬೆಂಬಲವಾಗಿ ಕಂಡು ಹೊರಡಲು ಬಂದರು. ಇನ್ನನು ತನ್ನ ಬಂಧುರ ಮಾದ ಪರಾಕ್ರಮವನ್ನು ತೋರಿದರು. ಲೆಕ್ಕವಿಲ್ಲದೆ ಅವರನ್ನು ಮಣ್ಣು ಮುಕ್ಕಿಸಿದ ತಕ್ಷಣ ಕುರುಪದ ಸೆರೆಯ ಬಿಡಿಸಿಕೊಂಡು ಬರುವ ಪಡೆಪತಿ ನೇಮವನ್ನು ಕೂಡ ತಮ್ಮ ಇದೇ ನಿನಗೆ ನೇಮ. ಬಂಧುರವಾದ ರಥಕ್ಕೆ ವಾಯುವೇಗಕ್ಕಿಂತ ಮಿಂಚಿ ನಡೆಯುವ ತುರಂಗಗಳನ್ನು ಬಡಿಸು. ಚದುರಂಗವನ್ನು ಕುಡಿಸು. ಗಂಧರ್ವನ ಚರಿತವಾಗುವಂತೆ ಕೈ ಬೇರೆಯನ್ನು ಹೊಡಿಸು. ಅವನ ಮುಂಭಾಗಕ್ಕೆ ರಥವನ್ನು ಬಿಡುತ್ತಾರದೆ ಅತಿಯಾಗಿದೆ. ಈಶ್ವರನ ಮರೆ ಹೋದರು ನಿನ್ನ ಬಿಡುವುದಿಲ್ಲ ಬಂಡ. ಆಜುವುದಿಲ್ಲ ರುಂಡ. ಈ ದುರ್ಮಾರ್ಗವನ್ನು ಹರಿರಬಹುದು. ಧರ್ಮದ್ವಿತನಾದ ಈ ಅದನ್ನ ಕುರುಪತಿಯನ್ನು ಹಿಡಿದುಕೊಂಡು ಒಯ್ಯುವ ಕಾಲ ಅಡ್ಡ ಬಂದು ನಿಂತು ದೊಡ್ಡ ನಡೆಯುವ ಕಡಗಡ ಮಧ್ಯೆ ನುಡುಕುತನನ್ನು ನೋಡಿಯ ಸೂಕ್ಷ್ಮ ವಿಚಾರ ಧೈರ್ಯ ಹುಚ್ಚು ನಾಯಂತೆ ಆಟಕ್ಕೆ ಬರುತ್ತೆ. ಹುಚ್ಚು ನಾಯಂತೆ ನೀನು ಅದಕ್ಕೆ ಬಂಡ ಭ್ರಷ್ಟ
ನಿಲ್ಲಿಸಿ ಅಂತ ಹೇಳುತ್ತ ನನ್ನ ಮಾರ್ಗವನ್ನು ತಡೆಯುವುದಕ್ಕೆ ಸಾಧ್ಯವಾಗಿದ್ದರೂ ಸಾಧ್ಯವಾಗಿ ಬರಲೇ ಮೂರ್ಖ ಕುಲ್ಲ ಭ್ರಷ್ಟ ನನ್ನ ಅಲ್ಲ ಮುರಿಯುವುದಕ್ಕೆ ನಿನ್ನ ಮನೆಯಲ್ಲಿ ಕಳ್ಳತನವೇನಾದರೂ ಮಾಡುವರೆ ಅಥವಾ ನಿನ್ನ ದೊಡ್ಡಪ್ಪನ ಮನೆಯಲ್ಲಿ ಬಡ್ಡಿ ಸಾಲ ಮಾಡುವರೆ ಸಾಧ್ಯವಾಗಿ ಉದ್ದಂಡ ಗೋದಂಡ ಗಂಡುಗಲಿ ಗಾಂಡೀವಿ ಮಧ್ಯಮ ಪಾಂಡವನೆಂಬ ಪ್ರಜ್ಞೆ ಇಲ್ಲದ ನಿರ್ಭಯವಾಗಿ ಮಾತನಾಡಿದ ಹಾಗಾಗಿ ಮಾತನಾಡಿದ ಬಣ್ಣ ನಮ್ಮ ಭಾರತಿಗೆ ಭ್ರಷ್ಟ ಒಳ್ಳೆ ಮಾತಿನಿಂದ ಕುರು ವಲ್ಲಭನ ಸರಿಯಂ ಬಿಟ್ಟರೆ ನಿನಗೆ ದಾರಿಯಂ ಬಿಡುವನು ಇಲ್ಲವಾಯಿತೆ ನಿಮ್ಮಯ ಗಂಧರ್ವ ಲೋಕಂ ಸುಟ್ಟು ಸೋರಿಯ ಮಾಡುವ ಗಂಧರ್ವ ಮಾಡೆಲ್ಲ ಸಂಗ್ರಮ ಬಳ್ಳಿಯ ನರಹನ ಮನೆ ಇಂಥ ಸಲ್ಲದ ಮಾತುಗಳನ್ನಾಡಿದೆ ಶಾಸ್ತ್ರವಾಗಿ ನನ್ನಂಬ ಪಡಿಸಿದರೆ ನಿನ್ನ ಜೊಳ್ಳು ಪೌರುಷಕ್ಕೆ ಅಷ್ಟು ಮಾತ್ರ ಇದ್ದವನಲ್ಲ ನಿನ್ನ ಜೊಳ್ಳು ಪೌರುಷಕ್ಕೆ ನಾನು ಹರಡಲೇ ಅಥವಾ ನಿನ್ನ ಭಯಕ್ಕೆ ಎದುರಿ ಕುರುವಲ್ಲವ ನಮ್ಮ ಕಳ್ಳನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅದು ಹೇಗಕ್ಕೆ ಬಿಡುವುದಿಲ್ಲ ಮೂರ್ಖ ಖಂಡಿಯ ಕ್ರೀಡೆಯೇ ನೀ ನನಗೆ ಸಾಟಿಯೇ ಭ್ರಷ್ಟ ನಿಧಿಯ ಪರಾಕ್ರಮಕ್ಕೆ ಉಲಿಯ ಬೆದರುವುದೇ ಸಾಧ್ಯವಾಗಿ ಭ್ರಷ್ಟ ಸ್ವಾಮ ಬುಗುಳಿದರೆ ಆನೆ ನಗ್ಗುವುದೇ ಭ್ರಷ್ಟ ನಿನ್ನಂತ ನನಗೆ ಗಾಳಿ ಗಿರಿ ಪರ್ವತ ಅಲ್ಲಾಡುವುದೇ ನಿನ್ನ ಪರಾಕ್ರಮಕ್ಕೆ ಗಿರಿ ಪರ್ವತ ಅಲ್ಲಾಡುವುದೇ ಎಲ್ಲಿಯ ಮಾತು ನೋಡ ಕೈಗಾರಿದ ಮಾತನಾಡೋಣ ನಿನಗೆಷ್ಟು ಸೊಕ್ಕು ಸಾಧ್ಯವಿರುವುದಿಲ್ಲ ನಿನ್ನ ಅಗ್ರತರ ಧರ್ಮವನ್ನು ಕರಗಿಸಿ ಬಿಂಕದ ಟಂಕವನ್ನು ಸಡಿಲಿಸಿ ಈ ಕುರುಪತಿಯ ಬಂಧನವನ್ನು ಬಿಡಿಸಿ ಧರ್ಮದಲ್ಲಿಗೆ ಒಯ್ಯದಿದ್ದರೆ ನಾನು ಪಾತ್ರರಾಗಿರುವುದಿಲ್ಲ ಸಣ್ಣ ಕುರಿಯ ಕೊಲ್ಲದಕ್ಕೆ ಸರ್ವ ಬಾಣಗಳು ಹೇತಕ್ಕೆ ನಿನ್ನಂತ ಅದಮನ ಸಂಘದ ಯುದ್ಧ ಮಾಡುವುದಕ್ಕೆ ಬಲವಂತನು ಬರಬೇಕು ಗಂಧರ್ವ ಗಾಂಡಿವಿ ಎಂಬ ಬಂಡ ನಿನಗೆ ಈ ಹೆಸರು ದಂಡ ಅದು ಹೇಳಕ್ಕೆ ಮೂಡ ಭ್ರಷ್ಟ ನಿನ್ನಂತ ಸಣ್ಣನು ಭೂಮಂಡಲದಲ್ಲಿ ಇಲ್ಲವೆಂದು ತಿಳಿ ಅಂತ ಮಾತಾಡಲೇ ಭ್ರಷ್ಟ ನೀನು ಗಂಡುಗಲಿಯಾದರೆ ಭೂಮಂಡಲೇಶ್ವರ ಸಭಾಮಂದಿರದಲ್ಲಿ ನಿನ್ನ ಹೆಂಡತಿ ಸೀರೆಯನ್ನು ಗಂಡುಗಲಿಯಾದ ದುಶ್ಯಾಸನು ಕಂಡ ಹಾಗೆ ಬಂಡು ಮಾಡುತ್ತಿರುವಾಗ ನಿನ್ನ ಹೆಂಡತಿಯ ಬಂಡಾಟವನ್ನು ಕಂಡು ಗಂಡ ಸತ್ತರಂಡೆ ಅಂತ ಮುಖಕ್ಕೆ ಮುಸುಕಿ ಕುಡಿಬಿಸಿಕಡೆ ಮೌನದಿಂದ ಹದಕ್ಕೆ ಕೂತಿದ್ದೆ ಅದು ಹಣ್ಣನ ಆಜ್ಞೆಯಲ್ಲಿರುವುದಲ್ಲೇ ಮೌನ ಭ್ರಷ್ಟ ಬಲ್ಲಿದವನಾದರೆ ಹದಕ್ಕೆ ಕಾಪಾಡಲಿಲ್ಲ ಹಣ್ಣನ ಆಜ್ಞೆಯಲ್ಲಿರುವುದ ಭ್ರಷ್ಟ ಮೂರು ಲೋಕದ ಗಂಡನೆಂದು ಗಾಂಡಿವೆಂದರೆ ಸಾರ್ಥಕವಾಗಲಿಲ್ಲ ಆಗೆಲ್ಲದ ಪೌರುಷಿ ಗೆಲ್ಲದ ಮೈತು ಮೂಡ ಎಂದರ ಕಲಾ ಮಾಡಬೇಡ ಪುಟ್ಟ ಬಾಲಕ ಅದಮ ಜನಗ ಸಮತಳವಿಲ್ಲದ ಬಾಲಕನ ಕಲಂ ತೆಗೆಯುವುದು ನ್ಯಾಯವಲ್ಲವೆಂದು ನಾನು ಇಲ್ಲಿಯವರೆಗೆ ಸುಮ್ಮನಿದ್ದರೆ ನಿನ್ನ ಬಾಲ ಶ್ರೇಷ್ಠ ನನ್ನ ಮುಂದೆ ತೋರಿಸ್ತೀಯಾ ನಿನ್ನ ಶ್ರೇಷ್ಠ ನನ್ನ ಮುಂದೆ ತೋರಿಸಲೇ ಮೂಡ ಇದು ನಿನ್ನಿಂದಾಗದು ಬಲ್ಲಿದವರನ್ನು ಬಗೆಯು ಅದು ಹೇಳಬೇಕೇ ಅದಮ ಬಾಲಗಳನ್ನು ತರ್ಕ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲ ಪಾಮರ ಅದೇ ಪ್ರಕಾರ ಯುದ್ಧಕ್ಕೆ ನಿಲ್ಲದ ಬಂಡ ಆಹೋ ಇಂದ್ರನ ಮೆಚ್ಚಲೇಬೇಕು ಈ ಪೂರ್ಣ ಕೊಲದಿಂದ ಗೌರವವನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ ಅದು ಹೇಳಕ್ಕೆ ಬಿಡುತ್ತದೆ ಅದಮ್ಮ ನಿಮ್ಮ ದ್ರೌಪದಿಯ ಸತಿಯಾದ ಕಾಲ್ಗುಷ್ಟದಿಂದ ಬಿಡಿಸಿದರೆ ಮಾತ್ರ ಪಿಂಡಿ ಗಂಟೆ ಬಿಡುವುದು ಇಲ್ಲವಾಯ್ತೆ ಯಾರಿಂದಲೂ ಬಿಡದಂತೆ ಅಭಿಮಂತ್ರಿಸಿದನು ಆಹೋ ಬರ್ತ ನನಗೆ ಅಪ್ಪಣೆ ಕೊಡು ನಾನು ಹೋಗಿ ಬರೋದು ಜಾಗ್ರತೆಯಿಂದ ಹೋಗಿ ಬಂದ ಗಂಧರ್ವನ ಇನ್ನತಕ್ಕೆ ತಡ ಸೂಡಿಯಿಂದ ಅಮರಾವತಿಯ ಪಟ್ಟಣಕ್ಕೆ ನಿಮ್ಮ ಸಾರಥಿ ಅತಿ ಜಾಗೃತಿ
ಗಂಟೆಗಳು ಪತಿರದ ಸ್ತ್ರೀಯರ ಕಾಲು ಉಂಗುಷ್ಟದಿಂದ ಸೋಂಕಿಸಿದರೆ ಬಿಡುವುದೆಂದು ಗಂಧರ್ವರು ಹೇಳಿರುವುದಂತೆ. ಇಲ್ಲವಾಯಿತೆ ಸಾಧ್ಯವಿಲ್ಲಂತೆ. ಆದ್ದರಿಂದ ನಿನ್ನ ಗಂಡನ ಗಂಟೆಗಳ ನೀನೇ ಬಿಡಿಸಿದಮ್ಮ ಭಾನುಮತಿ. ಮಾವಯ್ಯ, ಅಮ್ಮ ಭಾನುಮತಿ, ತಿಳಿದು ನೀನು ಈ ರೀತಿ ನನ್ನನ್ನು ಹೇಳುವುದು ನ್ಯಾಯವೇ? ನಾನು ಏನು ಮಾಡಲಮ್ಮ? ಇದು ನನ್ನಿಂದ ಆಗಲಾರದು. ನಿನ್ನ ಸತಿಗೆ ಹೇಳಿ ನನ್ನ ಪತಿಯ ಚಂಡಿಯನ್ನು ಬಿಡಿಸುವಂತನಾದ ಭಾವ ದಿವ್ಯ ಪ್ರಭಾವ. ಆಯ್ತಮ್ಮ. ಕಟ್ಟಲ್ಪಟ್ಟ ಪಿಚಂಡು ಗಂಟುಗಳನ್ನು ಪತಿರದ ಸ್ತ್ರೀಯರ ಕಾಲು ಉಂಗುಷ್ಟದಿಂದ ಸೋಂಕಿಸಿದರೆ ಬಿಡುವುದೆಂದು ಗಂಧರ್ವರು ಹೇಳಿರುವಂತೆ. ಕುರುಪನ ಬಂಧನ ಬಿಡಿಸಿಕೋ, ಲೋಕದಲ್ಲಿ ಕೀರ್ತಿಯನ್ನು ಕಟ್ಟಿಕೋ. ದ್ರೌಪದಿ ಬಂಧನ ಬಿಡಿಸೋ ಜಾಗೃತಿ. ಪ್ರಾಣೇಶ್ವರ, ಆಹಿ ಪ್ರಾಣೇಶ್ವರಿ, ಈ ದುರ್ಮಾರ್ಗನ ಸರಿಯನ್ನು ಬಿಡಿಸೆಂದು ಹೇಳಿದೆಯಲ್ಲ. ಅಯ್ಯೋ, ಇವನು ಮಾಡಿದ ಕೃತಿಯನ್ನು ನೆನೆಸಿಕೊಂಡರೆ ಪಾದದಿಂದಿಡು ಮಸ್ತಕದವರೆಗೂ ಬೆಂಕಿ ಎತ್ತಿ ಉರಿಯುವುದು. ನಾನು ಸರ್ವತಾ ಬಿಡಿಸಲಾರನು ಕಾಂತ ಗುಣವಂತ. ಎಲ್ಲ ಸಾರಥಿ, ಈ ದ್ರೌಪದಿಯಲ್ಲಿ ಕೂಡ ಪತಿವ್ರತ ಧರ್ಮವು ಇಲ್ಲದಂತ ತೋರುತ್ತದೆ. ಹೆಂಗಸರ ಮರ್ಮವು ಯಾರಿಗೆ ತಿಳಿಯದಾಯ್ತು ಸಾರಥಿ ಜಾಗೃತಿ. ನೋಡಪ್ಪ, ಮತ್ತೆ ನಿನಗೆ ತಿಳಿಬೇಕು. ನಿನ್ನ ಬುದ್ಧಿಗೆ ನಾನೇನು ಹೇಳಿ? ಅದೇನು ಕಾಂತ? ಈ ಧರ್ಮಜ್ಜನ ಆಜ್ಞೆಗೆ ಪ್ರತಿ ಉತ್ತರ ಉಂಟೆ. ಇದೇ ಒಂದು ಸಮಯದಲ್ಲಿ ದುಷ್ಟನಾದ ದುರ್ಯೋಧನನು ನೆಲದ ಮೇಲೆ ಬಿದ್ದಿರುವನು. ನಿನ್ನ ಎಡಗಾಲಿನಿಂದ ಒತ್ತು ಈಗಿನ ಸಮಯದಲ್ಲಿ ನಿನ್ನ ಚಿತ್ತನ್ನು ತೀರಿಸಿಕೊಂಡರೆ ಒತ್ತು ಅಂದು ತುಂಬಿದ ಸಭೆಗಳಿಗೆ ನಮ್ಮ ಪರಿಪರಿಂದ ಅವಮಾನಗೊಳಿಸುವುದಲ್ಲ. ಈಗ ಎಲ್ಲಿಗೆ ಹೋಯಿತು ನಿನ್ನ ಶೌರ್ಯ? ನಿನ್ನ ಮುಖಕ್ಕೆ ಬೆಂಕಿ ಹಚ್ಚಲಿ. ಬರಲಿದ್ದೀರಾ ಬಲ ನಂದಿದ್ದೀರಾ? ನಾಳೆ 12 ವರ್ಷ ಮುಗಿದಿದ್ದವು. ಇನ್ನ 1 ವರ್ಷ ಅಜ್ಞಾತವಾಸ ಮಾಡಬೇಕು. ಮೂಡದ ದಿಕ್ಕಿಗೆ ಹೋದರೆ ಕೌರವನ ಬಂಧುಗಳಿರುವರು. ದಕ್ಷಿಣ ದಿಕ್ಕಿಗೆ ಹೋದರೆ ಅವನು ಸಾಮಂತ ರಾಜರಿರುವರು. ಬಡವನ ದಿಕ್ಕಿಗೆ ಹೋದರೆ ಸಾಮಂತ ರಾಜರಿರುವರು. ಇಂಥ ಕಷ್ಟ ಕಾಲದಲ್ಲಿ ಇನ್ನ 1 ವರ್ಷ ಅಜ್ಞಾತವಾಸ ಹೇಗೆ ಮಾಡಬೇಕು? ಯಾವ ಕಡೆಗೆ ಹೋಗಬೇಕಂತ ನೀವೇ ಹೇಳಿದ್ರೆ ಅದು ಜಾತಿಗಳಿರ. ಅಗ್ರಜ, ನಮ್ಮನ್ನು ಕೇಳಿ ದೊರೆಯುವುದಕ್ಕೆ ನಿನ್ನ ಆಜ್ಞೆಯನ್ನು ಕೊಂಡಿರುವ ಸಿಲುಕಿರುವವು. ನಾವು ಎಂತ ಪರಾಕ್ರಮಿಗಳಾದರೂ ನಿನ್ನ ಆಜ್ಞೆಯಿಂದಲೇ ವನವಾಸಕ್ಕೆ ಬಂದೆವು. ಯಾವಾಗ ನೀ ಜೂಜವನ್ನಾಡಿದೆಯೋ ಆಗಲೇ ಕಷ್ಟ ಎಂಬುದು ನಮಗೆ ಬಂದು ಎದುರಿಗೆ ಬಂದು ನಿಂತಿತು. ಕಾಲಕ್ಕೆ ಯತ್ನವಿಲ್ಲ. ನಿನ್ನ ಮನಸ್ಸಿನಂತೆ ಮಾಡುವ ಧರ್ಮರಾಯ ಹೇಳದಂತೆ ಕೇಳುವುದೇ ನಮ್ಮನಾಯ. ತಮ್ಮ ಭಕ್ತ, ನಾವು ಯೋಚಿಸಲ್ಪಟ್ಟ ಕಾರ್ಯಕ್ಕೆ ಗುಪ್ತವಾದ ಪಟ್ಟಣ ಉಂಟು. ಅದು ಯಾವುದು ತಮ್ಮ? ಅದಾವಂದ್ರೆ ಯಾವುದು? ಉತ್ತರ ಭಾಗದಲ್ಲಿ ಮತ್ಸರವೆಂಬ ಪಟ್ಟಣ ಉಂಟು. ಆ ಪಟ್ಟಣವನ್ನು ವಿರಾಟನೆಂಬ ಭೂಪಾಲನು ಸತ್ಯದಿಂದ ರಾಜ್ಯವನ್ನು ಪರಿಪಾಲಿಸುತ್ತಿರುವ ವಿರಾಟನ ಮೈದುನಾದ ಕೀಚಕನ ಮಹರ್ಷೂರನು. ಆ ಕೀಚಕನ ಬಲದಿಂದ ವಿರಾಟನ ದುರ್ಯೋಧನಿಗೆ ಕಪ್ಪನೊಪ್ಪಣದ ದುರದೃಷ್ಟನಾಗಿ ಸಡಗರದಿಂದ ರಾಜ್ಯವನ್ನು ಪರಿಪಾಲಿಸುತ್ತಿರುವ ಆ ರಾಜಧಾನಿಯಲ್ಲಿ ನಮ್ಮ ರೂಪವನ್ನು ಮರೆಮಾಚಿಕೊಂಡು ಇರಬೇಕು ಗಂಡಿಯ ಧರ್ಮರಾಯ. ಇದು ನಮ್ಮ ಉಪಾಯ. ಹಾಗೂ ತಮ್ಮ ಪಾರ್ಥ, ಧರ್ಮನ ನಿನ್ನ ವಚನ ರಚನೆ ಕೇಳಿ ನನ್ನ ಮನಕ್ಕೆ ಸಂತೋಷವಾಯಿತು. ಆ ಮಸ್ತನಗರದಲ್ಲಿ ನಮ್ಮ ರೂಪಗಳನ್ನು ಅಡಗಿಸಿ ಯಾರಿಗೆ ಕಾಣದಂತೆ ಮಾತಬಾರದಂತೆ ನಾನು ಗಂಗಾಚಾರಿ ನಮ್ಮ ಹೆಸರಿನಿಂದ ವಿರಟನಲ್ಲಿ ಪಂಚಂಗರು ಹೇಳುತ್ತಾ ಕಾಲವನ್ನು ಕಳೆಯುತ್ತೇನೆ. ತಮ್ಮ ನೀನು ಹಸಿವಿಗೆ ತಗೊಂಡು ಕುಳಿತುಕೊಳ್ಳುವನ್ನಲ್ಲ, ನಿನಗೆ ದಂಡಿಯಾಗಿ ಅಲ್ಲ ಇರಬೇಕು. ಆದ್ದರಿಂದ ಪಾಕಶಾಸ್ತ್ರದಲ್ಲಿ ಜಿಪುಣನಾದ ಕಾರಣ ಸೈನ್ಯಕ್ಕೆ ಅಡಿಗೆ ಮಾಡುತ್ತಾ ಕಾಲವನ್ನು ಕಳೆಯಬೇಕು. ತಮ್ಮ ಪಾರ್ಥ, ನಿನಗೆ ಹಿಂದಕ್ಕೆ ಊರ್ವಶಿ ಕೊಟ್ಟ ಶಾಪದಿಂದ ದ್ರೋಣದ ಲೇಷನನ್ನು ಧರಿಸಿ ಉತ್ತರಿಗೆ ನಾಟ್ಯವನ್ನು ಕಲಿಸುತ್ತಾ ಕಾಲವನ್ನು ಕಳೆಯಬೇಕು. ದ್ರೌಪದಿ, ಪ್ರಾಣಪತಿ, ನಗರ ಸಾರಿಯವರು ದುರ್ಗ ರಕ್ಷಣೆಗಾಗಿರಲಿ. ಹಾಗೆಯೇ ದ್ರೌಪದಿ, ಪ್ರಾಣಪತಿ, ನೀನು ವಿರಟನ ಮನೆಯಲ್ಲಿ ವಿರಟನ ಹೆಂಡತಿಗೆ ಶೈಲೇಂದ್ರ ಆಗಿ ಇತ್ತು ಹೂಗಳನ್ನು ಮುಡಿಸುತ್ತಾ ಕಾಲವನ್ನು ಕಳೆಯಬೇಕು. ನೀವು ಎಲ್ಲರೂ ನಿಮ್ಮ ನಿಮ್ಮ ಕಾರ್ಯದಲ್ಲಿ ಭಾಗವಹಿಸಬೇಕು. ಯಾರಿಗೆ ಕಾಣದಂತೆ ಮಾತನಾಡದಂತೆ ಈ ಪರಿಯಾಗಿ ಕಾಲವನ್ನು ಕಳೆಯಬೇಕು. ಮತ್ತ ನಗರಕ್ಕೆ ಹೋಗೋಣ ನಡ್ರೆ ಅದು ಜಾತಿಗಳಿಗ. ಬಿಲ್ಲವಾಣಗಳು ತೆಗೆದುಕೋ.
ಉತ್ತಮ. ಈ ಬಿಲ್ಲು ಬಾಣಗಳನ್ನು ಈ ಬನ್ನಿ ಚಿಗುರಿನ ಚರ್ಮದಲ್ಲಿ ಎಣದ ಆಕಾರವಾಗಿ ಕಟ್ಟಿ ಬನ್ನಿ ಮರದಲ್ಲಿ ಇಟ್ಟು ಸಾಧಿ ಬನ್ನಿ ಮಕ್ಕಳಿಗೆ ವಶ ಮಾಡುವುದು ಜಾಗೃತಿ. ಮಕ್ಕಳಿ ಧರ್ಮ ದೇವತೆ ವನವಾಸದಿಂದ ಬಳಲಿ ನಿನ್ನ ಪಾದ ಸನ್ನಿಧಿಯಲ್ಲಿ ಬಂದು ಹರಿಕೆ ಮಾಡಿಕೊಳ್ಳುವುದೇನೆಂದರೆ ನಮ್ಮ ಬಿಲ್ಲಬಾಣಗಳನ್ನು ನಿನ್ನ ವಶ ಮಾಡಿರುವರು. ಅಜ್ಞಾತ ವಾಸದೊಳಗೆ ಯಾವ ಎಡರ ತೊಡರ ಬಾರದಂತೆ ಕಾಪಾಡಿಕೊಂಡು ಬರಬೇಕು. ತಾಯಿ ಧರ್ಮ ದೇವತೆ ನಮ್ಮ ಬಿಲ್ಲಬಾಣಗಳನ್ನು ನಿನ್ನ ವಶ ಮಾಡಿದರು. ಬಂದು ಕೇಳಿದರೆ ವಶವಾಗಬೇಕು. ವಾಯುಸುತನಾದ ಭೀಮಸೇನನ್ನು ಬಂದು ಕೇಳಿದರೆ ವಶವಾಗಬಾರದು. ಪಂಚಭೂತಗಳ ಸಾಕ್ಷಿಯಾಗಿ ಭೀಮೇಶನ ಬಂದು ಕಾಲಕ್ಕೆ ವಶವಾಗಬೇಡ ಜನನಿ ಸ್ವಲ್ಪ ಏನು ಮಾತನಾಡಿದ್ದೀನಿ. ಅರ್ಜುನನೊಬ್ಬನಿಗೆ ಕೊಡಬೇಕೆಂದು ನಿನ್ನ ಪಾಲಿಗೆ ಇದು ನಿನಗೆ ನ್ಯಾಯವೇ? ಪ್ರೀತಿಯಿಂದ ನಿಮ್ಮನ್ನು ನಂಬಿದ್ದಕ್ಕೆ
ನನ್ನ ಜಟಸೂರು ನಮ್ಮ ತಂದೆಯವರು ನಾನು ಅಥವಾ